ಇವತ್ತು 2 ಜನವರಿ 2024 ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಯಾವೆಲ್ಲ ಶೇರ್ ಏರಿದೆ, ಯಾವೆಲ್ಲ ಶೇರ್ ನೋಡ್ಕೊಂಬರೋಣ ಬನ್ನಿ. ಟ್ರೆಂಡಿಂಗ್ ಶೇರ್ನ ನಿಫ್ಟಿ 50 ಇವತ್ತು ಸುಮಾರು 76 ಪಾಯಿಂಟ್ಸ್ ಇಳಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಇದು ಸುಮಾರು 21,665. ಇದು ಆಲ್ಮೋಸ್ಟ್ ತುಂಬ ಏರ್ತಾನೆ ಇತ್ತು. ಸುಮಾರು ಒಂದು 2 ತಿಂಗಳಿಂದ ತುಂಬ ಜಾಸ್ತಿ ಏರಿತ್ತು. ಇವಾಗ ಇಳಿತಾ ಇದೆ. ಇವಾಗ ನೋಡ್ಬೋದು ಒಂದು 76 ಪಾಯಿಂಟ್ಸ್. ಯಾಕೆ ಅಂತ ಒಂದು ರೀಸನ್ ಅಂತ ಹೇಳಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಅಂದರೆ ಯಾರ್ಯಾರ ಹತ್ರ ಶೇರ್ಸ್ ಇತ್ತು ಅವ್ರು ಆಲ್ರೆಡಿ ಅದನ್ನು ಸೇಲ್ ಮಾಡಿ ಅವರು ಪ್ರಾಫಿಟ್ ಆಲ್ರೆಡಿ ಮಾಡಿರೋದನ್ನ ಬುಕ್ ಮಾಡ್ತಾ ಇದ್ದಾರೆ. ಅದು ಒಂದು ಮೇಜರ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಬನ್ನಿ ನಾವು BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. BSE ಸೆನ್ಸೆಕ್ಸ್ನಲ್ಲಿ ಕೂಡ ಇವತ್ತು ಸುಮಾರು 379 ಪಾಯಿಂಟ್ಸ್ ಇಳಿಕೆ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಸುಮಾರು 0.53% ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,892. ಆಮೇಲೆ ಅದೇ ರೀತಿ IRFC ನೋಡಿದ್ರೆ ಇವತ್ತು ಸುಮಾರು ಒಂದು 40 ಪೈಸೆ ಇಳಿಕೆ ಆಗಿದೆ. ಇಂಟ್ರಾಡೇಲ್ ಮಾಡಿದ್ರೂ ಸ್ಟಾಪ್ ಲಾಸ್ ಅಕೌಂಟ್ ಮಾಡ್ಬೋದು, ಇಲ್ಲ ಲಾಸ್ ಆದ್ರೂ 100 ಶೇರ್ ಇತ್ತು ಅಂದರೆ ಒಂದು 40 ರೂಪಾಯಿ ಲಾಸ್ ಆಗುತ್ತೆ. ತುಂಬ ಏನು ಲಾಸ್ ಆಗಲ್ಲ. ಅದಕ್ಕೆ ಅಂಥ ಶೇರ್ಸ್ಗಳನ್ನ ಹುಡ್ಕೋಬೇಕು. ಟಾಟಾ ಮೋಟರ್ಸ್ನಲ್ಲಿ ಸುಮಾರು 6 ರೂಪಾಯಿ 20 ಪೈಸೆ ಇಳಿಕೆ ಆಗಿದೆ ಇಲ್ಲಿ ಪ್ರತಿಯೊಂದು ಶೇರಲ್ಲಿ. ವೋಡಾಫೋನ್ ಐಡಿಯಾ ಬಂದ್ಬಿಟ್ಟು ಇದರಲ್ಲಿ ಸುಮಾರು 95 ಪೈಸೆ ಇಳಿಕೆ ಆಗಿದೆ. ಸ್ಟಾಪ್ ಲಾಸ್ ಹಾಕಿಲ್ಲ ಅಂದರೆ ಸ್ವಲ್ಪ ಒಂದು ಜಾಸ್ತಿ ಲಾಸೇ ಆಗುತ್ತೆ. ನಿನ್ನೆ ನೋಡಿದಾಗ ಇದು 1 ರೂಪಾಯಿ ಏರಿಕೆ ಆಗಿತ್ತು ಪ್ರತಿಯೊಂದು ಶೇರಲ್ಲಿ. ಸುಜ್ಲಾನ್ ಎನರ್ಜಿನಲ್ಲಿ ಇದೊಂದು ಟ್ರೆಂಡಿಂಗ್ ಶೇರು. ಇವತ್ತು ಒಂದು 25 ಪೈಸೆ ಇಳಿಕೆ ಆಗಿದೆ ಇದರಲ್ಲಿ. ಅದೇ ರೀತಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಕೂಡ ಅಷ್ಟೇ ಸುಮಾರು 1 ರೂಪಾಯಿ 15 ಪೈಸೆ ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಅಂದರೆ ನಿಮ್ಮ ಹತ್ರ 100 ಶೇರ್ ನೀವು ಇಂಟ್ರಾಡೇ ಮಾಡಿದ್ರೂ ನೀವು ಸ್ಟಾಪ್ ಲಾಸ್ ಅಕೌಂಟ್ ಮಾಡಬೇಕು. ಇಲ್ಲಿ ಲಾಸ್ ಆಗಿದ್ರೂ ನಿಮಗೆ 100ರಿಂದ 115 ರೂಪಾಯಿ ಲಾಸ್ ಆಗುತ್ತೆ. ಜಾಸ್ತಿ ಏನು ಲಾಸ್ ಇದರಲ್ಲಿ ಆಗಿಲ್ಲ. ಬಟ್ ಸ್ಟಾಪ್ ಲಾಸ್ ಅಕೌಂಟ್ ಮಾಡಬೇಕು. ಒಂದು ಯಾವುದೇ ಒಂದು ನೀವು ಮಾಡಿದೆ ಅಂತ ಹೇಳಿದ್ರೆ ನೀವು ಟ್ರೇಡಿಂಗ್ ಅದರಲ್ಲಿ ಲಾಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಆವಾಗಲೇ ಅದು ಲಾಭಕ್ಕೆ ಟರ್ನ್ ಆಗೋದು. ಬಟ್ ಓವರಾಲ್ ಆಗಿ ಇದು ಚೆನ್ನಾಗೇ ಮಾಡಿದೆ. ಇದು ಮೋತಿಸನ್ ಜ್ಯುವೆಲರೀಸ್ ಇವತ್ತು ಸುಮಾರು 5% ಏರಿಕೆ ಆಗಿದೆ. ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು 5 ರೂಪಾಯಿ 15 ಪೈಸೆ ಇದರಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಓವರಾಲ್ ಆಗಿ ಏನಾಯಿತು ಅಂತ ನೋಡಿದ್ರೆ ಅಡಾನಿ ಪೋರ್ಟ್ಸ್ನಲ್ಲಿ ಸುಮಾರು 30 ರೂಪಾಯಿ 55 ಪೈಸೆ ಏರಿಕೆ ಆಗಿದೆ. ಡಿವಿಸ್ ಲ್ಯಾಬೊರೇಟರೀಸ್ 114 ರೂಪಾಯಿ, ಸನ್ ಫಾರ್ಮಾಸ್ಯೂಟಿಕಲ್ 35 ರೂಪಾಯಿ 95 ಪೈಸೆ, ಕೋಲ್ ಇಂಡಿಯಾ ಸುಮಾರು 11 ರೂಪಾಯಿ 10ರಿಂದ 11, ಸಿಪ್ಲಾ ಬಂದು ಸುಮಾರು 30 ರೂಪಾಯಿ 55 ಪೈಸೆ, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಆಮೇಲೆ ಬಜಾಜ್ ಫಿನಾನ್ಸಲ್ಲಿ ಏರಿಕೆ ಆಗಿದೆ. ನೀವು ನೋಡ್ಬೋದು ಮೇಜರ್ ಬಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ ಮೆಡಿಕಲ್ ಹೆಲ್ತ್ ಕೇರ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲೇ ಇವತ್ತು ಏರಿಕೆ ಆಗಿರೋದು. ಅದೇ ರೀತಿ ಟಾಟಾ ಕನ್ಸ್ಯೂಮರಲ್ಲಿ ಕೂಡ ಸುಮಾರು 17 ರೂಪಾಯಿ ಏರಿಕೆ ಆಗಿದೆ. ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು 6 ರೂಪಾಯಿ 60 ಪೈಸೆ, ಭಾರತ್ ಪೆಟ್ರೋಲಿಯಮ್ಮು ಅಲ್ಲಿ 4 ರೂಪಾಯಿ, ಭಾರತಿ ಏರ್ಟೆಲ್ನಲ್ಲಿ ಸುಮಾರು 8 ರೂಪಾಯಿ, ONGCನಲ್ಲಿ ಸುಮಾರು 1 ರೂಪಾಯಿ 70 ಪೈಸೆ, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು 21 ರೂಪಾಯಿ 45 ಪೈಸೆ ಏರಿಕೆ ಆಗಿದೆ. ಅದೇ ರೀತಿ ಇವತ್ತು ಇಂಟ್ರಾಡೇ ನೋಡಿದ್ರೆ ಇವತ್ತು ಯಾವುದು ಮೇಜರ್ ಇಂಟ್ರಾಡೇನಲ್ಲಿ ಇರಲಿಲ್ಲ. ಬಟ್ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಇಂಡ್ಯಾಲ್ಕೋ ಬಗ್ಗೆ ಮಾತಾಡಿದ್ವಿ, SBI ಬಗ್ಗೆ ಮಾತಾಡಿದ್ದೀವಿ, IRFC ಬಗ್ಗೆ ಮಾತಾಡಿದ್ದೀವಿ, ಆಮೇಲೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡಿದ್ದೀನಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.